ಸೈಬರ್ ವಂಚಕರ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಈ ಬಗ್ಗೆ ಸರ್ಕಾರ ಕೂಡ ಭಾಳಷ್ಟು ಕಠಿಣ ಕ್ರಮ ಹಾವೇರಿ ಜಿಲ್ಲೆಯಲ್ಲೂ ಜಾಸ್ತಿ ಆಗ್ತದೆ. ಸೈಬರ್ ಕ್ರೈಮ್ಸ್ ಜಾಸ್ತಿ ಆಗೋದನ್ನು ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಗುನ್ನೆಗಳು ಎಲ್ಲರಿಗೂ ಮುಟ್ತಾ ಇವೆ. ನೀವು ಇಲ್ಲಿವರೆಗೆ ಅದೊಂದು ಮೆಸೇಜ್ ಕಳಿಸಿದ್ರು, ಇದೊಂದು ಮೆಸೇಜ್ ಕಳಿಸಿದ್ರು, ಇಷ್ಟಕ್ಕಲ್ಲ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಇನ್ನೊಬ್ಬ ಹ್ಯಾಕ್ ಮಾಡಿರ್ತಾನೆ, ಅಥವಾ ನಿಮ್ಮ ಇನ್ಫಾರ್ಮೇಷನ್ ತೊಗೊಂಡು ಮತ್ತೊಬ್ಬ ದುರುಪಯೋಗ ತೊಗೊಂಡಿರ್ತಾನೆ. ಇವೆಲ್ಲವೂ ಭಾಳಷ್ಟಿವೆ. ಸೈಬರ್ ಕಾನೂನಿನಲ್ಲೂ ಸಹಿತ ಅತ್ಯಂತ ಬಲವಾದ ಕಾನೂನು ಮಾಡೋದಕ್ಕೆ ನಾವೆಲ್ಲರೂ ಗಂಭೀರವಾಗಿ ಚಿಂತನೆ ಮಾಡಬೇಕು. ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಆಯಿತು, ಕಬ್ಬಿನ ಹೋರಾಟ ಕೂಡ. ಸಹಕಾರಿ ಸಪ್ತಾಹ ನಡೆದಿದೆ. ಇವತ್ತಿನ ಸಹಕಾರಿ ಸಪ್ತಾಹವನ್ನು ಅರ್ಬನ್ ಬ್ಯಾಂಕ್ ಫೆಡರೇಷನ್ನವರು ಹಾಗೂ ಇತರ ಮಹಾಮಂಡಳಗಳು ಸೇರಿ ಅದ್ದೂರಿಯಿಂದ ಹಾವೇರಿಯಲ್ಲಿ ಏರ್ಪಾಡು ಮಾಡಿದ್ದಾರೆ. ಸಹಕಾರಿ ಸಪ್ತಾಹವನ್ನು ಆಚರಣೆ ಮಾಡೋದ್ರ ಮೂಲಕ ಸಹಕಾರಿಗಳೆಲ್ಲ ಒಂದು ಕಡೆ ಸೇರಿ ನಮ್ಮ ಅನುಭವಗಳನ್ನು ಮೆಲುಕು ಹಾಕೋದು ಹಾಗೂ ಸಹಕಾರಿ ಚಳವಳಿಯನ್ನು ಬಲಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಕಾರಣಕ್ಕಾಗಿ ಸೇರ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಹಾವೇರಿಗೆ ಬಂದಿದ್ದೇನೆ. ಒಟ್ಟಿಗೆ ರಾಜ್ಯ ಸರ್ಕಾರ ಸಹಿತ ಚುನಾವಣೆಯನ್ನು ಬೇಗ ಮಾಡಬೇಕು ಅನ್ನುವಂಥ ಇಂಗಿತವನ್ನು ವ್ಯಕ್ತ ಮಾಡಿದೆ. ಆದಷ್ಟು ಬೇಗ ಚುನಾವಣೆಯನ್ನು ಮಾಡೋದಕ್ಕೆ ಏನೇನು ಹೆಜ್ಜೆಗಳನ್ನು ಇಡಬೇಕು ಇಡ್ತೀವಿ. ಬಿಹಾರ ಚುನಾವಣೆ ಮತದಾರರು ಮತ್ತೆ ನಿಮ್ಮ ಸಚಿವರು 84 ಲಕ್ಷ ಸೋಲಾರ್ಗಳನ್ನ ಈ ರೀತಿ ಆಗ್ತದೆ ನನಗದು ಗೊತ್ತಿಲ್ಲ. ಆದರೆ ಬಿಹಾರ ಚುನಾವಣೆ ಎಲ್ಲರಿಗೂ ಅಚ್ಚರಿ ತಂದಿದೆ. ನಾವು ಜನಾಭಿಪ್ರಾಯಕ್ಕೆ ಈ ಸಂದರ್ಭದಲ್ಲಿ ಏನು ಹೇಳೋದಲ್ಲ, ಜನರ ಆ ಒಂದು ಮ್ಯಾಂಡೇಟ್ಗೆ ತಲೆಬಾಗ್ತೀವಿ. ಆದರೆ ಆತ್ಮಾವಲೋಕನ ನಾವು ಮಾಡಿಕೊಳ್ಬೇಕಾಗಿದೆ. ದೇಶವೇ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಕೇವಲ ಒಂದು ಪಕ್ಷ ಅಲ್ಲ. ಚುನಾವಣಾ ಪರಿಣಾಮಗಳು ಮಹಾರಾಷ್ಟ್ರದಲ್ಲಿ ಏನಾಯಿತು, ಬಿಹಾರದಲ್ಲಿ ಏನಾಯಿತು, ಹೇಗಾಯಿತು, ಯಾಕಾಯಿತು, ಈ ಅನುಮಾನದ ಅಂಶಗಳು ಯಾಕೆ ಬರೋದಕ್ಕೆ ಪ್ರಾರಂಭ ಆಯಿತು, ಚುನಾವಣಾ ಆಯೋಗ ಯಾವ ರೀತಿ ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಅಥವಾ ಜನರಿಗೆ ಮನವರಿಕೆ ಆಗುವ ಕೆಲಸ ಮಾಡಬೇಕು, ಅದರಲ್ಲಿ ಪೂರ್ಣವಾಗಿ ವಿಫಲ ಆಗಿದೆ. ಆ ಎಲ್ಲ ದೃಷ್ಟಿಯಿಂದ ನಾವು ಅತ್ಯಂತ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಭಾಳಷ್ಟು ಇದಾಗ್ತದೆ. ಯಾವಾಗ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಮ್ಮ AICC ಅಧ್ಯಕ್ಷರಿಗೆ ಭೇಟಿ ಆಗಿದ್ದಾರೆ. ಅವರ ಭೇಟಿ ವಿವರ ಏನೂ ಯಾರಿಗೂ ಗೊತ್ತಿಲ್ಲ. ನಾವು ಪತ್ರಿಕೆಯಲ್ಲಿ ಬಂದಿದ್ದೇನೆ, ಓದಿದ್ದೇವೆ. ಹೈಕಮಾಂಡ್ ಏನು ನಿರ್ಣಯ ತೆಗೆದುಕೊಳ್ತಾರೆ ಅದೇ ಅಂತಿಮವಾಗಿ ಚರ್ಚೆ ಮಾಡಿದೆ. ಗೋವಿನ ಜೋಳವನ್ನು ತೆಗೆದುಕೊಳ್ತಕ್ಕಂಥ ಪ್ರೊಕ್ಯೂರ್ಮೆಂಟ್ ಮಾಡ್ತಕ್ಕಂಥ ಕೆಲಸ ಬಹುಬೇಗ ಪ್ರಾರಂಭ ಆಗಲೇಬೇಕಾಗಿದೆ. ಅದಲ್ಲದೆ ಹೆಸರನ್ನು ತೆಗೆದುಕೊಳ್ಳೋದಕ್ಕೆ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದೆ. ಆದರೆ ಅದೇನು PRQ ಅಂತಾರೆ, ಆ ಮಾನದಂಡಗಳು ಬಹಳಷ್ಟು ರೈತರಿಗೆ, ಅದು ಇಂಥ ಸ್ಥಿತಿಯಲ್ಲಿ ಮಳೆ ಬಂದು ಹೆಸರು ಕಾಲನ್ನು ಕಳೆದುಕೊಂಡಿರ್ತಕ್ಕಂಥ ಸ್ಥಿತಿಯೊಳಗೆ ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಅದರ ಬಗ್ಗೆ ಚರ್ಚೆ ಮಾಡಬೇಕು ಅಂಥೇಳಿನೇ ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು, ಕೃಷಿ ಸಚಿವರ ಅಧ್ಯಕ್ಷತೆಯಲ್ಲಿದ್ದಂಥ ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಕರೆಯೋದಕ್ಕೆ ವಿನಂತಿ ಮಾಡಿದ್ದೆ. ನಾಳೆನ ಆ ಕ್ಯಾಬಿನೆಟ್ ಸಬ್ ಕಮಿಟಿ ನಡೆಯಲಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.